ಈ ವೀಕೆಂಡ್ ಈಶಾ ಫೌಂಡೇಶನ್ಗೆ ನೀವೇನಾದರೂ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ಫುಲ್ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಕ್ಟರ್ ಜಯಂತ್ ಬಾಬು. ಇವತ್ತು ಈಶಾ ಫೌಂಡೇಶನ್ ಕಡೆಗೆ ಹೋಗ್ತಿದ್ದೀರಿ. ಒನ್ ಡೇ ಟ್ರಿಪ್ ನಿಮ್ಗೆ ಈಶಾ ಫೌಂಡೇಶನ್ ಬ್ಯಾಂಗ್ಳೂರಿಂದ ಹೇಗೆ ಮಾಡಬೇಕು ಇದೇ ವಿಡಿಯೋದಲ್ಲಿ ಪೂರ್ತಿ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ಎಷ್ಟು ಹೆಚ್ಚಿಗೆ ಇಂಟ್ರೆಸ್ಟಿಂಗ್ ಆಗಿ ತೋರ್ಸಕ್ಕಾಗುತ್ತೋ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ತೋರಿಸ್ತೀನಿ ನಿಮ್ಮೆಲ್ಲರಿಗೆ. ನಾನು ಮತ್ತೆ ನಮ್ಮಮ್ಮ ಮತ್ತೆ ಅವರ ಅಮ್ಮ ಅಂದ್ರೆ 3 ಜನರೇಷನ್ ಸೇರಿ ಈಶಾ ಫೌಂಡೇಶನ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದ್ದೀರಿ. ಸೊ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ. ನಿಮ್ಗೆ ಮುಂದಕ್ಕೆ ಹೇಗೆ ಹೋಗೋದು, ಇಲ್ಲಿಂದ ನಾವು ಟ್ರಾವೆಲ್ ಮಾಡ್ತಿರೋದು, ಏನ್ ಮಾಡ್ತಿದ್ದೀರಿ ಎಲ್ಲ ನಿಮ್ಗೆ ಕಂಟಿನ್ಯೂ ಆಗಿ ಈ ವ್ಲಾಗ್ ಅಲ್ಲಿ ಹೇಳ್ತೀನಿ. ಮೊದಲಿಗೆ ನಾವು ಮನೆಯಿಂದ ಒಂದು 10:30 ಬಿಟ್ರಿ. ನಾವು ಬ್ಯಾಂಗ್ಳೂರ್ ಯಲಹಂಕದಲ್ಲಿ ಇರೋದು. ಸೊ ಯಲಹಂಕದಿಂದ ಈಶಾ ಫೌಂಡೇಶನ್ಗೆ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಕಡೆಯಿಂದ ಈಶಾ ಫೌಂಡೇಶನ್ಗೆ ಒಂದು 35 ಕಿಲೋಮೀಟರ್ಸ್ ಆಗುತ್ತೆ. ಯಾರಾದರೂ ವೀಕೆಂಡ್ ಪ್ಲ್ಯಾನ್ ಮಾಡ್ತಿದ್ರೆ ದಯವಿಟ್ಟು ಈ ಜಾಗಕ್ಕೆ ಪ್ಲ್ಯಾನ್ ಮಾಡಿ. ಒಂದು ಪ್ಲೆಸೆಂಟಾಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿ ಅಲ್ಲಿನ ಸುತ್ತಮುತ್ತ ಚಿಕ್ಕಬಳ್ಳಾಪುರ ಲೊಕೇಶನ್ಸಲ್ಲಿರೋ ಪ್ಲೇಸಸ್ನ ನೋಡಿಕೊಂಡು ನಂದಿ ಹಿಲ್ಸ್ ಆಗಲಿ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ನೋಡೋದಕ್ಕೆ ನಿಮಗೆ ಅವಕಾಶ ಸರಳವಾಗಿರುತ್ತೆ ಮತ್ತು ಅನುಕೂಲವಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಈಶಾ ಫೌಂಡೇಶನ್ ಸರೌಂಡಿಂಗ್ಸಲ್ಲೇ ಈ ಜಾಗಗಳು ನಿಮಗೆ ಸಿಗ್ತವೆ. ನೋಡಿ, ಇಲ್ಲಿ ನೋಡ್ತಿರೋ ರಾಜಹಂಸ ಬಸ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಕಡೆಗೆ ಬರುತ್ತೆ. ಬ್ಯಾಂಗ್ಳೂರ್ ಸಿಟಿಯಿಂದ ಬರುತ್ತೆ. ಈ ಬಸ್ ಸರ್ವಿಸ್ ಕೂಡ ಇದೆ ಈಶಾ ಫೌಂಡೇಶನ್ಗೆ. 500 ರುಪೀಸ್ ನೀವೇನಾದರೂ ಬಸ್ನಲ್ಲಿ ಪೇ ಮಾಡಿದ್ರೆ ಐ ಥಿಂಕ್ ಟೈಮಿಂಗ್ಸ್ ಬಂದ್ಬಿಟ್ಟು 10:30 ನೈಟ್ 11:30 ಇರುತ್ತೆ ಈ ಒನ್ ಡೇ ಟ್ರಿಪ್ಪು. KSRTC ಅವರು ಇನಿಷಿಯೇಟ್ ಮಾಡಿ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು ನಿಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ರೆ. ಆದರೆ ಈ ಪ್ಯಾಕೇಜಿಗೆ ಮಾತ್ರ ನಿಮಗೆ ಫ್ರೀ ಟ್ರಾವೆಲಿಂಗ್ ಅನ್ನೋದು ಸಿಗೋದಿಲ್ಲ. ಸೊ ಯಾರಾದರೂ ಹುಡುಗಿರು ಹೆಣ್ಮಕ್ಳು ಈ ಥರ ಪ್ಲ್ಯಾನ್ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ನೋಡಿ, ನೀವು ಪೇ ಮಾಡಿಬಿಟ್ಟೇ ಹೋಗಬೇಕಾಗುತ್ತೆ ಈ ಪ್ಯಾಕೇಜ್ಗೆ. ಚಿಕ್ಕಬಳ್ಳಾಪುರ ಹತ್ರ ಸ್ವಲ್ಪ ರೋಡೆಲ್ಲ ತಾರ್ ಹಾಕ್ತಿದ್ದಾರೆ. ಸೊ ನೋಡ್ಕೊಂಡು ಬನ್ನಿ ಸರ್ವಿಸ್ ರೋಡಲ್ಲಿ. ಈಗ ನಾವು ಅವಲ್ಗುರಿ ಊರ ಹತ್ರಕ್ಕೆ ಬಂದ್ಬಿಟ್ರೆ ಅವಲ್ಗುರಿಯಿಂದ ಒಂದು 3 ಕಿಲೋಮೀಟರ್ ಈಶಾ ಫೌಂಡೇಶನ್ಗೆ ಹೋಗಬೇಕಾಗುತ್ತೆ. ನಿಮಗೆ ಇದೇ ದಾರಿಯಲ್ಲಿ ಹೋಗುವಾಗ ಒಂದು ಹನಿ ಬಿ ಫಾರ್ಮಿಂಗ್ ಕೂಡ ಸಿಗುತ್ತೆ. ನೀವೇನಾದರೂ ಇಫ್ ಇನ್ ಕೇಸ್ ಹನಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತು ಈ ಗ್ರಾಮಸ್ಥರೆಲ್ಲ ಇಲ್ಲಿ ಅವರ ತೋಟದಲ್ಲಿ ಬೆಳೆದಿರೋ ಅಂಥ ಹೂವಾಗಲಿ ಹಣ್ಣುಗಳಾಗಲಿ ಎಲ್ಲ ರೋಡ್ ಸೈಡಲ್ಲೇ ಇಟ್ಕೊಂಡು ಮಾರ್ತಿರ್ತಾರೆ. ಸೊ ದಯವಿಟ್ಟು ಅವ್ರಿಗೂ ಸಪೋರ್ಟ್ ಮಾಡಿ, ಫಾರ್ಮರ್ಸ್ಗೆ ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಸ್ವಲ್ಪ ಅವ್ರಿಗೂ ಇನ್ಕಮ್ನ ಜನ್ರೇಟ್ ಮಾಡಿ. ಅನ್ನದಾತೋ ಸುಖಿ ಭವ, ಜೈ ಕಿಸಾನ್ ಜೈ ಜವಾನ್. ಅವಲ್ಗುರಿ ಊರು ದಾಟಿದ ತಕ್ಷಣವೇ ನಮಗೆ ಕ್ವಾರಿಗಳು ಬರ್ತವೆ. ಮೊದಲಿಗೆ ಇಲ್ಲೆಲ್ಲ ಬ್ಲಾಸ್ಟಿಂಗ್ ಎಲ್ಲ ನಡೀತಿತ್ತು. ಇವಾಗೆಲ್ಲ ಗೌರ್ಮೆಂಟ್ ನಿಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಕ್ವಾರಿಗಳೆಲ್ಲ ಕನ್ಸ್ಟ್ರಕ್ಷನ್ಸ್ ವರ್ಕ್ ಆಗಲಿ ಬ್ಲಾಸ್ಟಿಂಗ್ ಆಗಲಿ ಎಲ್ಲ ನಿಲ್ಲಿಸಿದ್ದಾರೆ. ಅದಕ್ಕೆ ಇಲ್ಲಿ ಏನೂ ನಡೆಯೋದಿಲ್ಲ. ಸೊ ಈ ಕ್ವಾರಿಗಳ ಮಧ್ಯದಲ್ಲಿ ಹೋದರೆ ನಮಗೆ ಈಶಾ ಫೌಂಡೇಶನ್ದು ಸನ್ನಿಧಿ ಸಿಗುತ್ತೆ. ಈಗ ಸನ್ನಿಧಿ ಆರ್ಚ್ ಹತ್ರ ಇದ್ದೀರಿ. ಇಲ್ಲಿಂದ ಒಂದು 1.5 ಕಿಲೋಮೀಟರ್ ಈಶಾ ಫೌಂಡೇಶನ್ ಸನ್ನಿಧಿಗೆ ಹೋಗಬೇಕಾಗುತ್ತೆ. ಇಲ್ಲೆಲ್ಲ ಘಾಟ್ ಸೆಷನ್ ಥರ ಸ್ವಲ್ಪ ಘಾಟ್ ರೋಡ್ ಇರುತ್ತೆ. ರೋಡೆಲ್ಲ ಹಾಕಿದ್ದಾರೆ, ತಾರೆಲ್ಲ ಚೆನ್ನಾಗಿದೆ. ಸೊ ನಿಮಗೆ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಒಳ್ಳೆ ಆಫ್ ರೋಡಿಂಗ್ ಮಾಡಿಕೊಂಡು ಹೋಗ್ಬೋದು. ನಮಗೆ ಇಲ್ಲಿ ರೀಚ್ ಆಗೋದಕ್ಕೆ 1.5 ಅವರ್ ಟೈಮ್ ತಗೊಂಡಿತ್ತು. ನಾವು ಈಗ ರೀಚ್ ಆಗಿದ್ದೀರಿ. ಪಾರ್ಕಿಂಗ್ ಏರಿಯಾ ಕಡೆಗೆ ಹೋಗ್ತಿದ್ದೀರಿ. ಇಲ್ಲಿ ಪಾರ್ಕಿಂಗ್ಗೆ ಚಾರ್ಜ್ ಮಾಡ್ತಾರೆ. ಕಾರ್ಗೆ 50 ರುಪೀಸ್ ತಗೊತಾರೆ, ಬೈಕ್ಗೆ 30 ರುಪೀಸ್ ತಗೊತಾರೆ. ಸೊ ಇಲ್ಲಿ ಟೋಲ್ನ ಪೇ ಮಾಡಿಕೊಂಡು ಟಿಕೆಟ್ ತಗೊಂಡು ಪಾರ್ಕಿಂಗ್ ನಾವು ಗಾಡಿನ ಪಾರ್ಕ್ ಮಾಡ್ಕೋಬೇಕಾಗುತ್ತೆ. ಗಾಡಿನ ಪಾರ್ಕ್ ಮಾಡಿಬಿಟ್ಟು ದೇವ್ರ ದರ್ಶನ ಮಾಡೋಣ ಅಂತ ಬಂದರೆ ಎಂಟ್ರೆನ್ಸಲ್ಲೇ ನಾವು ತ್ರಿಶೂಲನ ದರ್ಶನ ಮಾಡ್ಬೋದು. ಅದಾದಮೇಲೆ ನಾಗ ಪಡಗ ಇರುತ್ತೆ, ಅದನ್ನು ದರ್ಶನ ಮಾಡ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಗೆ ಬರ್ಬೋದು. ಈ ಪ್ಲೇಸಲ್ಲಿ ಕ್ಯಾಮ್ರಾ ಯೂಸ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅಲೋ ಮಾಡೋದಿಲ್ಲ. ಸೊ ನಾನು ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ. ಬಟ್ ಆದಷ್ಟು ನಿಮ್ಮೆಲ್ರಿಗೂ ತೋರಿಸೋದಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಹಿಡಿದಿದ್ದೀನಿ. ಈಗ ಆದಿಯೋಗಿ ಸ್ಟ್ಯಾಚ್ಯೂ ಹತ್ರಕ್ಕೆ ನಡ್ಕೊಂಡು ಹೋಗಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ, ಮ್ಯಾಟ್ ಎಲ್ಲ ಹಾಕಿದ್ದಾರೆ ನೋಡಿ. ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಮ್ಯಾಟು ನೀರೆಲ್ಲ ಹಾಕಿದ್ದಾರೆ, ಬಿಸಿಲಿಗೆ ಸುಡಬಾರ್ದಂತ. ಇಲ್ಲಿ ತುಂಬ ಸುಂದರವಾಗಿದೆ, ಸರೌಂಡಿಂಗ್ಸ್ ಎಲ್ಲ ಚೆನ್ನಾಗಿದೆ. ಆದಿಯೋಗಿ ಸ್ಟ್ಯಾಚ್ಯೂ ನೋಡೋದಕ್ಕೇ ತುಂಬ ಸಂತೋಷವಾಗಿದೆ ಮತ್ತು ಅದೊಂದು ಹೇಳಲಾರದ ಖುಷಿ ತರುತ್ತೆ. ಈಗ ಕೆಳಗಡೆ ದರ್ಶನ ಮಾಡೋದಕ್ಕೆ ಹೋಗ್ತಿದ್ರಿ. ಸ್ಟ್ಯಾಚ್ಯೂ ಕೆಳಗಡೆ ಒಂದು ಶಿವನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಿ ದರ್ಶನ ಮಾಡಿಕೊಂಡು ಒಳಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಕ್ಕೆ ಹೋಗ್ತಿದ್ದೀರಿ.
ಮೆಡಿಟೇಷನ್ ಮಾಡಿಕೊಂಡು ಈಚೆ ಬಂದಿದ ತಕ್ಷಣ ಬಸವನ ಸ್ಟ್ಯಾಚ್ಯೂ ಕಾಣುತ್ತೆ. ಬಸವನ ಸ್ಟ್ಯಾಚ್ಯೂನು ಸುಮಾರು ಒಂದು ವರ್ಷದ ಹಿಂದೆಗಡೆನೇ ಇಲ್ಲಿ ಸ್ಥಾಪನೆ ಮಾಡಿದ್ದು. ಅದನ್ನು ನೋಡಿಕೊಂಡು ಅಲ್ಲಿಂದ ಮೆಟ್ಲ ಮೇಲೆ ನಡ್ಕೊಂಡು ಹೋದರೆ ಆದಿಯೋಗಿ ಸ್ಟ್ಯಾಚ್ಯೂ ಕಾಣುತ್ತೆ. ಈ ಆದಿಯೋಗಿ ಸ್ಟ್ಯಾಚ್ಯೂನ ಸದ್ಗುರು ಅವರು ಇಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ. ಇದಕ್ಕಿಂತ ದೊಡ್ಡದಾಗಿರೋ ಸ್ಟ್ಯಾಚ್ಯೂ ಬಂದ್ಬಿಟ್ಟು ನಮಗೆ ಕೊಯಂಬತ್ತೂರಲ್ಲಿ ತಮಿಳ್ನಾಡು ಸ್ಟೇಟಲ್ಲಿ ಸಿಗುತ್ತೆ. ಅದೂ ಇದೇ ರೀತಿ ವಿಶೇಷವಾಗಿ ಇರುತ್ತೆ. ಈಗ ನಾವು ಮೇಲ್ಗಡೆಗೆ ನಡ್ಕೊಂಡೋಗಿ ಆದಿಯೋಗಿನ ಪೂರ್ತಿ ಒಂದು ರೌಂಡಾಗಿ ಹಿಂಭಾಗದಿಂದ ಮುಂಭಾಗಕ್ಕೆ ಪೂರ್ತಿ ನೋಡೋಣ. ಸುತ್ತು ದಟ್ಟವಾದ ಕಾಡು, ಬೆಟ್ಟ ಮತ್ತು ಆ ಮಬ್ಬುಗಳಿಂದ ಈ ಆದಿಯೋಗಿ ಸ್ಟ್ಯಾಚ್ಯೂ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣಿಸ್ತಿದೆ. ನನಗೆ ಇದೆಲ್ಲ ಕಂಡ ಮೇಲೆ ನೆಮ್ಮದಿ ಇರೋ ಜಾಗ ಅಂದರೆ ಅದಿದೆ ಅಂತ ಅನ್ನಿಸ್ತಿದೆ. ಈ ಸುಂದರವಾದ ಪ್ರಕೃತಿ ಮಧ್ಯೆಯಲ್ಲಿ ದೇವರ ನಾಮವನ್ನು ಹೇಳ್ಕೊತ ಓಂ ನಮಃ ಶಿವಾಯ ಅಂತ ಕೂತ್ಕೊಂಡು ಇಲ್ಲಿ ಇರೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಇಲ್ಲಿ ನಿಮ್ಮೆಲ್ರಿಗೊಂದು ಅದ್ಭುತವಾದ ರಹಸ್ಯವನ್ನು ಹೇಳ್ತೀನಿ ನೋಡಿ. ಈ ಆದಿಯೋಗಿ ಸ್ಟ್ಯಾಚ್ಯೂ ಮೇಲ್ಗಡೆ ಹೋಗೋದಕ್ಕೆ ಒಂದು ಡೋರ್ ಮಾಡಿರ್ತಾರೆ ಹಿಂಬಾಗಿಲಲ್ಲಿ. ಆ ಡೋರ್ ಬಂದ್ಬಿಟ್ಟು ಇದೆ ನೋಡಿ, ಈಗ ತೋರಿಸ್ತಿದ್ದೀನಿ ನೋಡಿ. ಈ ಡೋರು ಯಾವಾಗಲೂ ಲಾಕ್ ಆಗಿರುತ್ತೆ, ಲಾಕ್ ಮಾಡಿರ್ತಾರೆ. ಅವ್ರಿಗೆ ಅವಶ್ಯಕತೆ ಇರೋವಾಗ ಮಾತ್ರ ಅದನ್ನು ಅನ್ಲಾಕ್ ಮಾಡಿಕೊಂಡು ಮೇಲ್ಗಡೆ ಹೋಗಿ ಅಭಿಷೇಕ ಮಾಡೋದಾಗಲಿ, ಹೂವಿನ ಹಾರ ಹಾಕೋದಾಗಲಿ ಎಲ್ಲ ಮಾಡ್ತಿರ್ತಾರೆ. ಸ್ಟ್ಯಾಚ್ಯೂ ಇಳಿದು ಕೆಳಗಡೆಗೆ ಬಂದು ರೈಟ್ ಸೈಡ್ಗೆ ಬರೋವಾಗ, ಎಕ್ಸಿಟ್ ಕಡೆ ಬರೋವಾಗ ಇನ್ಫಾರ್ಮೇಷನ್ ಸೆಂಟರ್ ಇರುತ್ತೆ. ನಮಗೆ ಏನಾದರೂ ಈಶಾ ಫೌಂಡೇಶನ್ ಬಗ್ಗೆ ಮಾಹಿತಿ ಬೇಕಾದರೆ, ಅಥವಾ ಈ ಜಾಗದ ಬಗ್ಗೆ ಆಗಲಿ, ಇಲ್ಲಿ ನಡೀತಿರೋ ಸೇವೆಗಳ ಬಗ್ಗೆ ಆಗಲಿ, ಇಲ್ಲಿ ನಡೀತಿರೋ ಯೋಗ ಸೆಂಟರ್ದು ಪ್ಯಾಕೇಜಸ್ ಬಗ್ಗೆ ಆಗಲಿ, ನಿಮಗೆ ಈಶಾ ಫೌಂಡೇಶನ್ ರಿಲೇಟೆಡ್ ಇರುವ ಎಲ್ಲ ಮಾಹಿತಿಯನ್ನು ಇಲ್ಲಿ ನೀವು ಪಡೀಬೋದು. ಮತ್ತು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಒಂದಷ್ಟು ಜಾಗದಲ್ಲಿ ಹುಲ್ಲು ಹಾಕಿದ್ದಾರೆ. ನಾವು ಯಾವಾಗಲೂ ನೋಡ್ತಿರಲ್ಲ, ಈಶಾ ಫೌಂಡೇಶನ್ ಹತ್ರ ಚಿಕ್ಕಬಳ್ಳಾಪುರ ಹತ್ರ ಒಂದು ಚಿಕ್ಕದಾಗಿ ಒಂದು ಎತ್ತಿನ ಗಾಡಿ ಇರುತ್ತೆ. ಆ ಎತ್ತಿನ ಗಾಡಿಗೆ 2 ಹಸು ಕಟ್ತಾರಲ್ವ, ಆ ಹಸುಗೆ ಬೇಕಾಗಿರೋ ಹುಲ್ಲು ಇದು. ಇಲ್ಲಿ ಹಾಗೆ ಒಂದು ಹೋಟೆಲ್ ಕೂಡ ಇದೆ, ಮಲ್ಲಿಗೆ ಮುತ್ತು ಅಂತ ಒಂದು ಹೋಟೆಲ್ ಇದೆ. ಈ ಹೋಟೆಲಲ್ಲಿ ಬೇಕಾದರೆ ವೆಜಿಟೇರಿಯನ್ ಫುಡ್ ಸಿಗುತ್ತೆ, ಎಲ್ಲರೂ ಇಲ್ಲಿ ಕನ್ಸ್ಯೂಮ್ ಮಾಡ್ಕೋಬೋದು. ಮತ್ತು ಇಲ್ಲಿ ಡ್ರಿಂಕಿಂಗ್ ವಾಟರ್ ಹಾಗೂ ರೆಸ್ಟ್ ರೂಮ್ ಫೆಸಿಲಿಟಿ ಕೂಡ ಅರೇಂಜ್ ಮಾಡಿದ್ದಾರೆ. ಸೊ ಇದು ತುಂಬ ಒಳ್ಳೆಯದಾಗುತ್ತೆ. ಬರೋ ಟೂರಿಸ್ಟ್ಗೆ ಒಂದು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದ್ದರೆ ಅವರು ಈ ಬಿಸಿಲುಗಾಲದಲ್ಲಿ ತುಂಬ ಬಿಸಿ ಇದೆ, ಇಲ್ಲಿ ಬಾಡಿನ ಹೈಡ್ರೇಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಎಲ್ರಿಗೂ. ಈ ಜಾಗಕ್ಕೆ ಡೇ ಟೈಮಲ್ಲಿ ಬರೋರು ಪ್ರತಿಯೊಬ್ಬರು ಅಂಬ್ರೆಲ್ಲಾನ ಕ್ಯಾರಿ ಮಾಡಿ, ಯಾಕಂದರೆ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ ಇಲ್ಲಿ. ಸೊ ಅಟ್ಲೀಸ್ಟ್ ನಿಮ್ಮ ಸ್ಕಿನ್ನ ಸನ್ರೈಸ್ಗೆ ಎಕ್ಸ್ಪ್ಲೋರ್ ಆಗೋದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಈ ಶಾಪಲ್ಲಿ ನಾವು ಆದಿಯೋಗಿ ಸ್ಟ್ಯಾಚ್ಯೂಸ್ ಆಗಲಿ, ಫೋಟೋಸ್ ಆಗಲಿ, ಮಾಲೆ ಆಗಲಿ, ಈ ಥರ ಬೇಕಾಗಿರೋ ಆಕ್ಸೆಸರೀಸನ್ನು ಇಲ್ಲಿ ನಾವು ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಎಕ್ಸಿಟ್ ಬರುತ್ತೆ, ಮತ್ತು ಪಾರ್ಕಿಂಗ್ ಏರಿಯಾಗೆ ಹೋಗ್ತೀರಿ. ಈಗ ಪಾರ್ಕಿಂಗ್ ಏರಿಯಾದಿಂದ ಹೊರಗಡೆ ಬಂದಿದ್ದೀರಿ. ದೇವ್ರಿಗೆ ಒಂದು ಸತಿ ಕೈ ಮುಕ್ಕೊಂಡು ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ಕೊಂಡು ರಿಟರ್ನ್ ಹೋಗ್ತಿದ್ದೀರಿ.